ಸರ್ ಕೊನೆಯದಾಗಿ ಬಾಗಲಕೋಟೆ ಮತ್ತು ದಾವಣಗೆರೆ ಚುನಾವಣೆಯ ಬಳಿಕ ಮುಂದಿನ ರಾಜ್ಯ ರಾಜಕಾರಣ ಹೇಗಿರುತ್ತೆ ಸರ್, ಎಸ್ಪೆಷಲಿ ಫಾರ್ ದ ಬಿ ಜೆ ಪಿ 2028ಕ್ಕೆ ಇದರ ಅಡಿಪಾಯ ಅಂತ ಭಾವಿಸ್ತೀರಾ? ಖಂಡಿತ ಈ ಚುನಾವಣೆ ಇರ್ರೆಸ್ಪೆಕ್ಟ್ ಆಫ್ ಔಟ್ಕಮ್ ಇದರ ಸಾಕಷ್ಟು ಕಲಿಯುವಂತಿದೆ ಉಪಚುನಾವಣೆಯಲ್ಲಿ. ಮುಂದಿನ ಚುನಾವಣೆಗೆ ಮುಂದಿನ ಸಂಘಟನೆಗೆ ಹೆಚ್ಚು ಶಕ್ತಿ ತುಂಬುವಂಥ ಕೆಲಸ ಇದು ಈ ಚುನಾವಣೆ ಮೂಲಕ ಆಗ್ತದೆ. ನಮ್ಮ ತಪ್ಪುಗಳನ್ನು ಸರಿಪಡಿಸ್ಕೊಂಡು, ಯಾಕೆಂದರೆ ಬಿ ಜೆ ಪಿ ಮುಂದೆ ಒಳ್ಳೆ ದಿನಗಳು ಬರಬೇಕು ಅಂತೇಳಿದರೆ ಕಾರ್ಯಕರ್ತರಿಗೆ ನೋವಾಗದ ರೀತಿಯಲ್ಲಿ ನಾವು ಪ್ರತಿಯೊಬ್ಬರು ಕೂಡ ನಡ್ಕೋಬೇಕಾಗ್ತದೆ. ಇವೆಲ್ಲವೂ ಕೂಡ ಈಗ ನೋಡಿ, ಬಾಗಲಕೋಟೆಯಲ್ಲೂ ಸಮಸ್ಯೆ ಇತ್ತು, ದಾವಣಗೆರೆದಲ್ಲೂ ಸಮಸ್ಯೆ ಇತ್ತು. ಆದರೆ ನಮ್ಮೆಲ್ಲರ ಮನವಿಯ ಮೇಲೆ ಎಲ್ಲರೂ ಕೂಡ ಸಮಸ್ಯೆಗಳನ್ನು ಬದಿಗಿಟ್ಟು ಒಂದಾಗಿದ್ದಾರೆ ಎಲ್ಲರೂ ಕೂಡ. ಅದು ಮುಂದೆ ಹಾಗೆ ಮುಂದುವರ್ಕೊಂಡು ಹೋಗಬೇಕು. ಬೇರೆ ಜಿಲ್ಲೆಗೂ ಕೂಡ ಅದು ಪ್ರೇರಣೆ ಆಗಬೇಕು. ನೋಡೋಣ, ಬರೋದ್ರಿಂದಲೇ ಅನೇಕ ಸವಾಲುಗಳಿದೆ. ಒಟ್ಟಾರೆಯಾಗಿ ಚುನಾವಣೆ ಖಂಡಿತ ನಮಗೆ ಒಳ್ಳೆಯದು ಆಗ್ತದೆ, ನಮ್ಮ ಸಂಘಟನೆ ಕೂಡ ಒಳ್ಳೆಯದಾಗ್ತದೆ, ಇಡೀ ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತದೆ. ಮುಂದಿನ ಚುನಾವಣೆಗೆ ದೊಡ್ಡ ಒಂದು ಶಕ್ತಿಯನ್ನು ಕೂಡ ಕೊಡುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಸರ್, ಈ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರ ಬಗ್ಗೆ ನಾನು ಹೇಳೋದಕ್ಕೆ ಮಾಡ್ತೇವೆ. ಬಹುಶಃ ಈ ಒಂದು ಅಭ್ಯರ್ಥಿಯನ್ನು ಆಯ್ಕೆ ಮಾಡೋ ಮೂಲಕ ಕಾರ್ಯಕರ್ತರಿಗೂ ಕೂಡ ಪಕ್ಷ ಒಂದು ಸಂದೇಶ ರವಾನೆ ಮಾಡ್ತಿದೆಯಾ? 2028ರಲ್ಲಿ ದಾಸ್ ಕರಿಯಪ್ಪ ಅಂತ ಒಬ್ಬ ಸಾಮಾನ್ಯನು ದಾವಣಗೆರೆಯಲ್ಲಿ ಮಾತಾಡಿದಂಥ ಸಂದರ್ಭದಲ್ಲಿ ಅನೇಕರು ಹೇಳ್ತಾರೋ ಸಮರ್ಥ ವರ್ಸಸ್ ಸಾಮಾನ್ಯ ಅಂತ. ಈ ರೀತಿಯಾದಂಥ ಒಂದು ಆಪರ್ಚುನಿಟಿ ಬಹುಶಃ ಕಾರ್ಯಕರ್ತರಿಗೂ ಕೂಡ ಒಂದು ಮೆಸೇಜಿಂಗ. ನಾನು ಪಕ್ಷದ ವೇದಿಕೆಗಳಲ್ಲಿ ಒಂದು ಮಾತನ್ನು ಯಾವಾಗಲೂ ಕೂಡ ಹೇಳ್ತಾ ಇರ್ತೇನೆ. ಪಕ್ಷದ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥವ್ರು ನಮ್ಮ ಪಕ್ಷದ ಮುಖಂಡರು ಆ ಜಾತಿಯ ಮನಸ್ಥಿತಿಯಿಂದ ಹೊರಗೆ ಬರಬೇಕು ಅನ್ನೋ ಮಾತನ್ನು ಅನೇಕ ವೇದಿಕೆಗಳನ್ನ ಹೇಳಿದ್ದೇನೆ. ಇವತ್ತು ನಾನು ಪುನರುಚ್ಚಾರ ಮಾಡ್ತಾ ಇದ್ದೇನೆ. ಎಲ್ಲಿವರೆಗೂ ಆ ಜಾತಿಯ ವ್ಯವಸ್ಥೆ ಸಾಮಾಜಿಕವಾಗಿರ್ತದೆ ಅದನ್ನು ಒಪ್ಕೊಳ್ಳೋಣ, ಅದನ್ನು ಅಲ್ಲಗಳಿಸೋಕ್ಕೆ ಸಾಧ್ಯ ಇಲ್ಲ. ಅದೊಂದು ರಾಜಕೀಯ ಪಕ್ಷದಲ್ಲಿ ಒಬ್ಬ ರಾಜ್ಯದ ಅಧ್ಯಕ್ಷ ಇರ್ಬೋದು, ಒಬ್ಬ ಶಾಸಕ ಇರ್ಬೋದು, ಅಥವಾ ಜನಪ್ರತಿನಿಧಿ ಇರ್ಬೋದು, ನಮ್ಮಲ್ಲಿ ಆ ಜಾತಿಯ ಮೈಂಡ್ಸೆಟ್ಟನ್ನು ಇರಬಾರ್ದು. ನಾವು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ರಾಜಕಾರಣ ಮಾಡೋದಕ್ಕೆ ಸಾಧ್ಯವೂ ಇಲ್ಲ, ಅಧಿಕಾರಕ್ಕೆ ಬರೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅಧಿಕಾರ ಬರೋದಕ್ಕೆ ಸಾಧ್ಯ ಆದರೂ ಸಹ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಯಡಿಯೂರಪ್ಪನವ್ರ ರಾಜಕಾರಣವನ್ನು ಕೂಡ ನಾನು ಭಾಳ ಹತ್ತಿರದಿಂದ ನೋಡಿದ್ದೇನೆ. ಯಡಿಯೂರಪ್ಪನವ್ರ ಜೀವನದುದ್ದಕ್ಕೂ ಸಹ ಬಡವರ ಪರವಾಗಿ, ದೀನ ದಲಿತರ ಪರವಾಗಿ, ಹಿಂದುಳಿದ ವರ್ಗಗಳ ಪರವಾಗಿ ಧ್ವನಿಯನ್ನು ಎತ್ಕೊಂಡು ಬಂದಿರುವಂಥದ್ದು ಯಡಿಯೂರಪ್ಪನವರು. ಹಾಗಾಗಿ ಇವತ್ತು ನಾವು ಕೂಡ ಕಲಿಯುವಂಥದ್ದಿದೆ. ಹಾಗಾಗಿ ಜಾತಿಯಿಂದ ಹೊರಗೆ ಬಂದು ಎಲ್ಲ ಸಮಾಜಗಳನ್ನು ಕೂಡ ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ಅನಿವಾರ್ಯತೆ ಹೊತ್ತಿದೆ, ಅವಶ್ಯಕತೆಯೂ ಇದೆ. ಅದನ್ನು ಬರೋದ್ರಿಂದಲೇ ಇನ್ನೂ ಹೆಚ್ಚು ಯಶಸ್ವಿಯಾಗೋದನ್ನು ಮಾಡಬೇಕಾಗ್ತದೆ. ಆ ದೃಷ್ಟಿಯಿಂದ ದಾವಣಗೆರೆ ದಕ್ಷಿಣ ನಿಜವಾಗ್ಲೂ ಕೂಡ ನನಗೆ ಖುಷಿ ಇದೆ. ಇವತ್ತು ಒಬ್ಬ ಶ್ರೀನಿವಾಸ್ ದಾಸ್ ಕರಿಯಪ್ಪ, ತಾವೇ ಹೇಳಿದ್ರಲ್ಲ, ಒಬ್ಬ ಶ್ರೀಮಂತನ ಮುಂದೆ ಒಬ್ಬ ಸಾಮಾನ್ಯ ಒಬ್ಬ ಕಾರ್ಯಕರ್ತನ ನಾವು ಕೊಟ್ಟಿದ್ದೇವೆ. ಆದರೂ ಕೂಡ ಜನರು ಹಣ ಇದು ಯಾವುದನ್ನು ಕೂಡ ಲೆಕ್ಕಿಸದೆ ನಮ್ಮ ಅಭ್ಯರ್ಥಿನ ಬೆಂಬಲಿಸ್ತಾ ಇದ್ದಾರೆ. ಇದು ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆಗೂ ಕೂಡ ಒಂದು ಶಕ್ತಿಯನ್ನು ಕೊಡ್ತದೆ, ಮತ್ತು ನಮ್ಮ ಮುಖಂಡರಲ್ಲೂ ಕೂಡ ಒಂದು ಮಾನಸಿಕ ಸ್ಥಿತಿ ಬದಲಾವಣೆ ಮಾಡೋದಕ್ಕೂ ಕೂಡ ಈ ಒಂದು ರಿಸಲ್ಟ್ ನಮಗೆ ಅವಕಾಶ ಕೊಡ್ತದೆ ಅನ್ನೋ ಆಶಾಭಾವನೆಯಲ್ಲಿ ನಾನು ಕೂಡ ಇದ್ದೇನೆ. ಒಂದು ವೇಳೆ ಬಿ ಜೆ ಪಿ ಗೆದ್ದರೆ ಉಪಚುನಾವಣೆಯಲ್ಲಿ ವಿಜಯೇಂದ್ರರ ನಾಯಕತ್ವಕ್ಕೆ ಗೆಲ್ಲುವಂತ ಭಾವಿಸ್ತೀರಾ? ವಿಜಯೇಂದ್ರ ನಾಯಕತ್ವ ಇನ್ನಷ್ಟು ಬಲಿಷ್ಠವಾಗೋದಕ್ಕೆ ಸಹಾಯಕಾರಿ ಅಂತ ಭಾವಿಸ್ತೀರಾ? ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ BJP ಗೆಲುವಿಗೆ ಕಾರಣರು ಯಾರು ಅಂತ ಕೇಳಿದ್ರೆ, ನಾವು ಮೊದಲು ಮಾಡಿದಂಥ ಒಳ್ಳೆಯ ಕೆಲಸ ಅಂತ ಹೇಳಿದ್ರೆ ವಿಸ್ತಾರಕರನ್ನು ತೆಗೆದುಕೊಂಡು ಬಂದು ಹಾಕಿದ್ದು. ಅಕ್ಕಪಕ್ಕ ಜಿಲ್ಲೆಗಳಿಂದ 15-20 ದಿನದಿಂದ ಪ್ರತಿ ಬೂತ್ನಲ್ಲೂ ಕೂತು ಮನೆ ಮಠ ಎಲ್ಲವನ್ನೂ ಬಿಟ್ಟು ಶ್ರಮವನ್ನು ಹಾಕ್ತಾಯಿದ್ದಾರೆ. ಅವರ ಶ್ರಮಕ್ಕೂ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಎರಡನೇದು, ನಮ್ಮ ಕಾರ್ಯಕರ್ತರು ಪಕ್ಷದ ಏನೇ ಗೊಂದಲ ಇದ್ದರೂ ಕೂಡ ನಮ್ಮ ಅಭ್ಯರ್ಥಿ ಘೋಷಣೆ ಮಾಡ್ತಿದ್ದಂಗೆ ಆ ಜಾತಿ ಈ ಜಾತಿ ಅಂತ ನೋಡಿದೇನೆ ಎಲ್ಲರೂ ಕೂಡ ಕಾರ್ಯಕರ್ತರು ಒಟ್ಟಾಗಿ ಶ್ರಮವನ್ನು ಹಾಕ್ತಾಯಿದ್ದಾರೆ. ಅದಕ್ಕೂ ಕೂಡ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗೆಲುವು ನಾಳೆ ದಿನ ಗೆಲುವಾದಂಥ ಸಂದರ್ಭದಲ್ಲಿ ಇದು ಗೆಲುವು ನಮ್ಮ ಕಾರ್ಯಕರ್ತರ ಗೆಲುವು ಆಗ್ತದೆ ಹೊರತು ವಿಜೇಂದ್ರ ಗೆಲುವಾಗೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಶ್ರಮ ಇದೆ ಇದರಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದ ನಿಮ್ಮ ಜೊತೆ ಮಾತನಾಡಿ. ಥ್ಯಾಂಕ್ ಯು. ಇದಿಷ್ಟು ವಿಜಯೇಂದ್ರ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾಮ್ಯಾನ್ ಪ್ರಾಣೇಶ್ ಜೊತೆ ಪ್ರಮೋದ್, TV9 ದಾವಣಗೆರೆ.